ಹಿಂದೆ ಕಲ್ಲಪ್ಪ ಹಂಡಿಬಾಗ್ ಎನ್ನುವಂಥ ಪೊಲೀಸ್ ಅಧಿಕಾರಿಯ ಸಾವು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನು ಹುಟ್ಟಿಹಾಕಿತ್ತು. ಈಗ ಯಾದಗಿರಿಯ PSI ಸಾವು ಕೂಡ ಅದೇ ಮಾದರಿಯ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಈಗ ದಲಿತ ಸಮುದಾಯಕ್ಕೆ ಸೇರಿರುವಂಥ PSI ಸಾವನ್ನು ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇವೆ. ಹೀಗಾಗಿ ಈಗ ಸರ್ಕಾರಕ್ಕೆ ಸಾಲು ಸಾಲು ಸಂಕಷ್ಟದ ಜೊತೆಗೆ ಈಗ PSI ಸಾವಿನ ಸುಳಿ ಕೂಡ ಸಿಕ್ಕಾಕೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BJP ಹಾಗೂ JDS ಈಗಾಗಲೇ ನೇರವಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರೆ, ಅತ್ತ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ವಿಪಕ್ಷಗಳು ರಾಜಕೀಯವನ್ನು ತೋರಿಸ್ತಾ ಇವೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿವೆ. MLA ಮಗನ್ ಬಿಟ್ಟರೆ ಬೇರೆ ಟಾರ್ಚರ್ ಯಾರ್ದು ಇಲ್ಲ ಸರ್. ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ. ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇವತ್ತು ಹಾರ್ಟ್ ಅಟ್ಯಾಕ್. ಅವ್ರ ಸಮಾಜದವನಿಗೆ ನ್ಯಾಯ ಕೊಡ್ಸೋದಾಗ್ಲಿಲ್ಲ ಅಂದ್ರೆ ಅವ್ರ ಯಾಕೆ ಅಧಿಕಾರದಲ್ಲಿ ಇರ್ಬೇಕ್ರಿ? ಯಾವ ಸಮುದಾಯ ನೋಡೋದಿಲ್ಲ, ನಾವು ಕಾನೂನನ್ನು ನೋಡ್ತೀವಿ. ಕಣ್ಣೀರ ಕಟ್ಟಿಯೊಡೆದಿದೆ, ಆಕ್ರೋಶ ಸ್ಫೋಟವಾಗ್ತಿದೆ. ಒಂದು ಕಡೆ ಪ್ರತಿಭಟನೆ, ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಸಮರ, ಮತ್ತೊಂದು ಕಡೆ ಬಿಜೆಪಿ ನಾಯಕರ ರೋಷಾಗ್ನಿ. ಯಾದಗಿರಿ PSI ಪರಶುರಾಮ್ ಅನುಮಾನಾಸ್ಪದ ಸಾವು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕಿಚ್ಚು ಹಚ್ಚುವ ಲಕ್ಷಣಗಳೇ ಕಾಣ್ತಿವೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ, ಮೂಡಾ ವಿರುದ್ಧ ಸಮರ ಸಾರುತ್ತಿರುವ ಬಿಜೆಪಿ ಬತ್ತಳಿಕೆಗೆ PSI ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ ಕೂಡ ಸೇರಿಕೊಂಡಿದೆ. PSI ಕುಟುಂಬದವರ ಆರೋಪವನ್ನೇ ಬಂಡವಾಳ ಮಾಡಿಕೊಂಡ ಬಿಜೆಪಿ JDS ನಾಯಕರು ಸಿದ್ದರಾಮಯ್ಯ ಅಹಿಂದ ಮಂತ್ರಕ್ಕೆ ಕೌಂಟರ್ ಕೊಡುತ್ತಾ ಹಿಂದುಳಿದ ಅಸ್ತ್ರವನ್ನ ಹೂಡಿದ್ದಾರೆ. ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವರ ರಕ್ಷಣೆ ಇಲ್ಲ, ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂತ, ರಕ್ಷಣೆ ಕೊಡ್ತಕ್ಕಂತ ಶಕ್ತಿ ಅವರಲ್ಲಿ ಇದೆಯಾ? ಕಾಂಗ್ರೆಸ್ ಪಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಯಾಕಂದ್ರೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರಿ, ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಕೆದಕಿದೆ HDK, CMಗೆ ಟಾಂಗ್. ಮೈಸೂರು ಚಲೋದಲ್ಲೇ ಯಾದಗಿರಿ PSI ಪರಶುರಾಮ್ ಸಾವಿನ ಪ್ರಕರಣವನ್ನ ಕೆದಕಿದ ಕೇಂದ್ರ ಸಚಿವ ಕುಮಾರಸ್ವಾಮಿ CM ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ತಾವು ಅಹಿಂದ ನಾಯಕ ಅಂತಾರೆ, ಆದರೆ ಇವರು ಮೊದಲ ಬಾರಿ CM ಆಗಿದ್ದಾಗ ಕುರುಬ ಸಮುದಾಯದ ಕಲ್ಲಪ್ಪ ಹಂಡಿಬಾಗ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಇದೀಗ ಯಾದಗಿರಿಯಲ್ಲಿ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಕಣ್ಣೀರು ಹಾಕ್ತಿದ್ದಾರೆ. ಸಿದ್ದರಾಮಯ್ಯನವರೇ ಅಂಬೇಡ್ಕರ್ಗೆ ಕೊಡುವಂತಹ ಗೌರವ ಇದೇನಾ ಅಂತ ಪ್ರಶ್ನೆ ಮಾಡುವ ಮೂಲಕ ಹಿಂದುಳಿದ ವರ್ಗದ ಬಾಣ ಬಿಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯನವರು 2013-17 ಮುಖ್ಯಮಂತ್ರಿ, ಒಬ್ಬ ಕಲ್ಲಪ್ಪ ಹಂಡಿಬಾಗ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ DYSP ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂಥ ಶಕ್ತಿ ಇತ್ತು. ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ ಯಾತಕ್ಕೆ ಆತ್ಮಹತ್ಯೆಗೆ ಶರಣಾದರು? ನಿಮ್ಮ ಆಡಳಿತದಲ್ಲಿ ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ? 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೀರಿ? ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ? ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರೇ, ಇದು ಸಿದ್ದರಾಮಯ್ಯನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ? ಇದು ಕುಮಾರಸ್ವಾಮಿ ಆರೋಪವಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, ರಾಜೀವ್ಗೌಡ ಕೂಡ ಕಾಂಗ್ರೆಸ್ ವಿರುದ್ಧ ದಲಿತಾಸ್ತ್ರದ ಬಾಣ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಲಿತರ ಹತ್ಯೆ ಆಗ್ತಿದೆ ಅಂತ ಯತ್ನಾಳ್ ಹೇಳಿದ್ರೆ, ರಾಜೀವ್ಗೌಡ ಪರಮೇಶ್ವರ್ ಖರ್ಗೆ ತಮ್ಮದೇ ಸಮಾಜದವರಿಗೆ ನ್ಯಾಯ ಕೊಡಿಸ್ತಿಲ್ಲ ಅಂತ ಕಾಲೆಳೆದಿದ್ದಾರೆ. ಒಬ್ಬ ದಲಿತ PSI, ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲೆ ಆಗ್ತಾ ಇದೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ಆಗ್ತದೆ. ನೀವು ಬೇಕು, ಅದು ಬ್ಯಾಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ
ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ. ಪರಮೇಶ್ವರ್ ಸಾಹೇಬರು ಹೋಮ್ ಮಿನಿಸ್ಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್. ಅವ್ರ ಸಮಾಜದವನಿಗೆ ನ್ಯಾಯ ಕೊಡಿಸೋದಾಗಲಿಲ್ಲ ಅಂದ್ರೆ ಅವ್ರು ಯಾಕೆ ಅಧಿಕಾರದಲ್ಲಿ ಇರ್ಬೇಕ್ರಿ? ಬೇರೆಯವ್ರ ಪರಿಸ್ಥಿತಿ ಏನು? ರಾಜುಗೌಡ ಮಾತಿಗೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಇಲ್ಲಿ ಸಮುದಾಯ ನೋಡಲ್ಲ, ಕಾನೂನು ನೋಡುತ್ತೇವೆ ಅಂತ ಕಾಲೆಳೆದಿದ್ದಾರೆ. ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ, ನಾವು ಕಾನೂನನ್ನು ನೋಡ್ತೀವಿ. ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ FIR ತೊಗೊಳ್ಬೇಕು. FIR ತೊಗೊಳಕ್ಕೆ ಮುಂಚೆ ಪರಿಶೀಲನೆ ಮಾಡಿ FIR ಮಾಡ್ತಾರೆ. ಅವ್ರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ. ಈಗ ಶಾಸಕರಿದ್ದರೂ ಕೂಡ, ಅದು ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ FIR ಮಾಡ್ತಾರೆ. ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇಂದು ಹಾರ್ಟ್ ಅಟ್ಯಾಕ್. ವಿಪಕ್ಷ ನಾಯಕ ಅಶೋಕ್ ಅಂತೂ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇಂದು ಹಾರ್ಟ್ ಅಟ್ಯಾಕ್. ಕಾಂಗ್ರೆಸ್ನವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿ ಅಂತ ಗುಡುಗಿದ್ರು. ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇವತ್ತು ಹಾರ್ಟ್ ಅಟ್ಯಾಕ್. ಈ ಕಾಂಗ್ರೆಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಅವಾಗ ಕಾಂಗ್ರೆಸ್ ಪಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಯಾಕಂದ್ರೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರಿ, ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಈ ರಾಜಕೀಯ ಸಮರಗಳ ನಡುವೆ ತನ್ನ ಪತಿ ಸಾವಿಗೆ ಕೆರಳಿ ಕೆಂಡವಾದ ಪತ್ನಿ ಶ್ವೇತಾ, ನನ್ನ ಗಂಡನಿಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಟಾರ್ಚರ್ ಬಿಟ್ರೆ ಯಾರದ್ದು ಇಲ್ಲ ಅಂತ ಆರೋಪ ಮಾಡಿದ್ದಾರೆ. MLA ಮಗನ್ ಬಿಟ್ರೆ ಬೇರೆ ಟಾರ್ಚರ್ ಯಾರ್ದು ಇಲ್ಲ ಸರ್. ಅವರೇ ಟಾರ್ಚರ್ ಕೊಟ್ಟಿದ್ದು. ದುಡ್ಡು 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 ಎಷ್ಟು ದುಡ್ಡು ತಿಂತಾರೆ ಸರ್. ಆ ದುಡ್ಡಿಂದ ಮಾನಸಿಕ ಆಗಿ ಅವ್ರಂಗ ಆಗಿದ್ದಾರೆ ಸರ್. ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ. ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ದೂರು. PSI ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ದೂರು ತೆಗೆದುಕೊಳ್ಳೋಕೆ ಒಂದಿಷ್ಟು ಹೈಡ್ರಾಮಾಗಳು ನಡೆದಿವೆ. ಇದರಿಂದ ರುಚಿಗೆದ್ದ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದರು. ಬಳಿಕ ಘಟನೆ ನಡೆದು 17 ಗಂಟೆ ನಂತರ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರನ ವಿರುದ್ಧ FIR ದಾಖಲಾಗಿದ್ದು, ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿದೆ. ಯಾದಗಿರಿ PSI ಪರಶುರಾಮ್ ನೆಗೂಡ ಸಾವು 16 ಅನುಮಾನಗಳಿಗೆ ಕಾರಣವಾಗಿದೆ. ಸಾವಿಗೆ ಕಾರಣವೇ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದು ದೋಸ್ತಿಗಳಿಗೆ ಅಸ್ತ್ರ ಕೊಟ್ಟಿದ್ದು ಸಿಎಂ ವಿರುದ್ಧ ಅಹಿಂದ ಅಸ್ತ್ರ ಹೂಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.